ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಅಲ್ಲ ಒಂದು ನಿಮಿಷ ಸಭಾಧ್ಯಕ್ಷರೇ, ಕಳೆದ ಗುರುವಾರ ಇದೇ ಸಂಬಂಧದಲ್ಲಿ ಪ್ರಶ್ನೆ ಬಂದಿತ್ತು. ಆಗ ಬಹಳ ದೀರ್ಘ ಉತ್ತರ ಕೊಟ್ಟು ಮಾನ್ಯ ಶಿಕ್ಷಣ ಸಚಿವರು ಒಂದು ದಿವಸದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಅದು ಪ್ರಿನ್ಸಿಪಲ್ ಇಟ್ ವಾಸ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ನಾನು ತಮಗೊಂದು ಪತ್ರ ಕೊಟ್ಟೆ, ಜನವರಿನಲ್ಲಿ ಸಾಧ್ಯ ಆದ್ರೆ 2 ದಿವಸದ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀರಿ, ಸರ್ವಾಂಗೀಣ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ನಿಜವಾದ ಉತ್ಪಾದನಾ ಕ್ಷೇತ್ರ ಅಂತ ನಾನು ಹೇಳಿ, ಅಕಸ್ಮಾತ್ ಅದಾಗದೇ ಇದ್ರೆ ಇದೆಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದೇನೋ ಒಂದು ನಿರ್ಧಾರ ತಗೊಳ್ಬೇಕು. ಬರೀ ಉತ್ತರಕ್ಕೋಸ್ಕರ ಅಲ್ಲ, ನಾವು ಪರಿಹಾರ ಕ್ರಮ ತಗೋಬೇಕು. ಅದಕ್ಕೋಸ್ಕರ ಸದನ ಸಮಿತಿ ರಚಿಸಿ ಅಂತ ಕೂಡ ನಮಗೆ ಪತ್ರ ಕೊಟ್ಟಿದ್ದೀನಿ. ಒಂದು ನಿರ್ಧಾರ ದಯವಿಟ್ಟು ತಗೊಳ್ಳಿ. ಸದನ ಕರೆದ್ರೆ ಎಲ್ಲರೂ ಕೂಡ ಭಾಗವಹಿಸಿ. ಇವಾಗ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಇವೆಲ್ಲ ವಿಚಾರ ಕೂಡ ಚರ್ಚೆ ಮಾಡಕ್ ಅನುಕೂಲ. 2 ದಿವಸ ಶಿಕ್ಷಣಕ್ಕೋಸ್ಕರ 2 ದಿವಸ ಸದನ ಕರೀರಿ ಅಂತ ನಾನು ಆಗ್ರಹ ಮಾಡ್ತೀನಿ. ಸರ್, ನೀವು ಗಂಭೀರವಾಗಿ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಬಹಳ ಅವ್ರು ಹೇಳಿದರೆ, ನೀವು ಹೇಳಿದ್ರೆ ಇಯರ್ಲಿ ಟೆಂಡರ್ ಮಾಡೋದ್ರ ಬಗ್ಗೆ ಅಧಿಕಾರಿಗಳು ಗಮನ ಕೊಡ್ಲಿ. ಈಗ ಕಳೆದ 2 ದಿನಗಳಿಂದ ಮೊಟ್ಟೆದ ಒಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನ್ ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದೊಂದು ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂತ ಕಂಪನಿ ವಿಚಾರದಲ್ಲಿ ಆಗಿರುವಂತದ್ದು. ಆಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡೋದು ಮಾಡಿದ್ದಾರೆ ಅಂತ, ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದೀವಿ. ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನ ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವ್ದು ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡಬಹುದು, ತಿನ್ಬಹುದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂತದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಸಭಾಧ್ಯಕ್ಷರೇ, ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು ಏನಂತ, 1-2 ದಿನ ಸೆಷನ್ ಕರಿಬೇಕು ಅಂತ. ನೀವು 43,000 ಕೋಟಿ ಬಡ್ಜೆಟ್ ಕೊಡ್ತೇವೆ ರಾಜ್ಯದ ಬೇಗ ಮುಗಿಸಿ. ಅಲ್ಲ, ನೀವು ಗಂಭೀರವಾದ 2 ದಿನ ಚರ್ಚೆಗೆ ಸದನ ಕರಿಬೇಕು ಅಂತ ಹೇಳಿದ್ರೆ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರದಲ್ಲಿ ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ಳೋದು. ಮತ್ತೆ ಏನ್ ಮಾನ್ಯ ಸುರೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ, ನಾನು ಕೂಡ ಅದನ್ನು ಒಪ್ತೀನಿ. ನೆಕ್ಸ್ಟ್ ಯಾವಾಗಲೇ ಸದನ ಶುರುವಾದಾಗ ಫಸ್ಟ್ ಡೇನೇ 2 ದಿವಸ ಕೊಟ್ಬಿಡಿ. ಎಸ್ಪೆಷಲಿ ನನ್ನ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ, ನಾವು ಕೂಡ ಇಬ್ರು ಕೂಡ ಮಾತಾಡ್ಕೊಂಡಿದ್ವಿ. ದಯವಿಟ್ಟು ಇದೆರಡು ಕೊಡೋದು ಒಳ್ಳೇದು. ಅವಶ್ಯಕತೆ ಎಲ್ಲರ ಸದಸ್ಯರು ಕೂಡ ಅದನ್ನ ಹೇಳಿದ್ರೆ. ಅಧ್ಯಕ್ಷರೇ, ಈಗ ನಾನು ಒಂದು ವಿನಂತಿ ಮಾಡೋದು ಸಚಿವರ ಹತ್ರ, ಒಂದು ನಲಿಕಲಿಯ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಸರ್ಕಾರ ತಿಳಿಸಬೇಕು. ಇನ್ನೊಂದು ಏನು, ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿ 4-5 ಪ್ರಾಥಮಿಕ ಶಾಲೆಗಳು, ಹತ್ರ ಹೈಸ್ಕೂಲ್ಗಳಿದೆ. ಅದನ್ನು ಮರ್ಜರ್ ಮಾಡತಕ್ಕಂಥ ನಿಟ್ಟಿನಲ್ಲೂ ಅದನ್ನು ಮಾಡಿದ್ರೆ ಒಳ್ಳೇದು ಎನ್ನುವಂಥದ್ದು ನನ್ನ. ಅಲ್ಲ, ಇದನ್ನ ದಯವಿಟ್ಟು ರೆಕಾರ್ಡಿಗೆ ಹೋಗ್ಬೇಕು ಮಾನ್ಯ ಅಧ್ಯಕ್ಷರೇ. ಅವ್ರು ಹೇಳ್ತಾ ಇದ್ರೆ, ಪಾಪ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು ಚಿಕ್ಕ ಶಾಲೆ ಎಲ್ಲ ಮರ್ಜ್ ಮಾಡಿ ಅಂತ. ಸರ್ಕಾರದ ವತಿಯಿಂದ ಸದನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಾಲಂಟರಿ ಆಗಿ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾವು ವಾಲಂಟರಿ ಆಗಿ ಮಾಡೋದಿಲ್ಲ. ಅದನ್ನ ಅವ್ರ ವಿವೇಚನಕ್ಕೆ ಬಿಡ್ತೀವಿ. ಅವ್ರ ಸಹಕಾರಕ್ಕೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಮಾಡೋದಾದ್ರೆ ಏನ್ ತೊಂದರೆ ಇಲ್ಲ. ನಲಿಕಲಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ನಾನು ಮಾತಾಡಿ. ನಲಿಕಲಿ ಗುಣಮಟ್ಟದ ಶಿಕ್ಷಣ ದಯವಿಟ್ಟು ಸರ್ಕಾರ ಮಾಡೋದು ಬಿಟ್ರೆ ಬೇರೆ ಏನ್ ಮಾಡ್ತಾ ಇಲ್ಲ. ದಯವಿಟ್ಟು ತೆಗಿಬೇಕು ನಲಿಕಲಿ. ಮತ್ತೆ ಕರೆದು ಮಾತಾಡಿ ಅವರು.